ಅದು ಬಿಡಿ, RSS ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತನ ಯಾವ ರೀತಿ ತೆಗಿಬೇಕು ಅದನ್ನು ಮಾಡ್ತಾರೆ, ಕ್ರಿಶ್ಚಿಯನ್ಸ್ ಇರಲಿ ಮುಸ್ಲಿಮ್ಸ್ ಇರಲಿ. ಅದ್ರ ಜೊತೆಗೆ ಸುದರ್ಶನ್ ಅವ್ರು ಹೇಳಿದಾಗೆ, ಅವ್ರು ಯಾಕೋ ಸ್ವಲ್ಪ ಬಡವಂತಿಕೆ ಮಾಡಿದ್ರು ಹೇಳೋಕೆ, ಅವ್ರು ಹೇಳಿದಾಗೆ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರನ್ನೆಲ್ಲ ಕಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ನೇರವಾಗಿ ಹೇಳೋಣ, ಅದರಲ್ಲಿ ತಪ್ಪೇನಿದೆ? ಯಾಕಂದ್ರೆ ಅವರ ಉದ್ದೇಶ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಮತದಾರ ಪಟ್ಟಿಯಲ್ಲಿ ಅವ್ರು ಯಾರು ನಮ್ಮ ದೇಶದ ನಾಗರಿಕರೇ ಅಲ್ಲ ಅಂದ್ಬಿಟ್ರೆ ಹಾಗೆ ಹೋಯ್ತಲ್ಲ. ಸೊ ಇಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬುದ್ಧಿವಂತರಿರ್ತಕ್ಕಂಥ ಜಿಲ್ಲೆ, ಪ್ರಬುದ್ಧರಿರ್ತಕ್ಕಂಥ ಜಿಲ್ಲೆ, ಇಲ್ಲಿ ಭಾರತೀಯ ಜನತಾ ಪಾರ್ಟಿಯವರು RSS ಅವರು ಬಂದು ಇದೇ ಕುದ್ಮಲ್ ರಾಯರ್ ತಗೊಳ್ಳಿ, ಇದು ಏನು ಪುರಭವನದ ಹೆಸರಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಮತ್ತು ದಲಿತರ ಬಗ್ಗೆ ಕಾಳಜಿ ವಹಿಸಿ ಅವ್ರಿಗೆಲ್ಲರೂ ಸಹ ವಿದ್ಯೆ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಮೂಲ ಉದ್ದೇಶದಿಂದ ಮಾಡಿದ್ರಲ್ಲ. ಇಂಥೆಲ್ಲ ಇತಿಹಾಸವನ್ನು ಇಟ್ಕೊಂಡು ನಾವು ಯಾಕೋ ಮಡಿವಂತಿಕೆರಾಗ್ತಾ ಇದ್ದೀವಿ. ನಾವು ಮುಂದೆ ನಿಂತು ನಮ್ಮ ಜವಾಬ್ದಾರಿ, ಅಧಿಕಾರ ಅಲ್ಲ ಕಾಂಗ್ರೆಸ್ ಪಕ್ಷ ಅನ್ನೋದು, ಕಾಂಗ್ರೆಸ್ ಪಕ್ಷ ಅನ್ನೋದು ಜವಾಬ್ದಾರಿ, ನಮ್ಮೆಲ್ಲರ ಜವಾಬ್ದಾರಿ. ಈ ದೇಶದ ಪ್ರತಿಯೊಬ್ಬ ನಾಗರಿಕ ಈ ಭಾರತದ ನಾಗರಿಕ ಅಂತ ಹೇಳ್ತಕ್ಕಂಥ ಧೈರ್ಯವನ್ನು ನಾವು ತುಂಬಬೇಕಾಗುತ್ತೆ. ಯಾರಾದ್ರೂ ಬಂದು ಈ ದೇಶದ ನಾಗರಿಕ ಇವರಲ್ಲ ಅವರಲ್ಲ, ಇವ್ರ ಧರ್ಮ ಬೇರೆ ಇವ್ರ ಧರ್ಮ ಬಂದ್ರೆ ಅವ್ರನ್ನ ಗಟ್ಟಿಯಾಗಿ ನಾವು ವಿರೋಧ ಮಾಡಬೇಕಾಗುತ್ತೆ. ಅದೇ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ.